ಹಾಯ್ ಹೆಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ದಿಸ್ ಇಸ್ ದ ಪಾರ್ಟ್ 3 ಆಫ್ ದಿ ವ್ಲಾಗ್ ಆ್ಯಂಡ್ ಐ ಆಮ್ ಆಟ್ ಫ್ರೆಶ್ ವಾಟರ್ ಬೇ. ಆಮೇಲೆ ಮಳೆ ಬೇರೆ ಬೀಳ್ತಾ ಇದೆ ಜೋರಾಗಿ. ಮಳೆ ಜೋರಾಗಿ ಬೀಳ್ತಾ ಇಲ್ಲ, ಬಟ್ ನನಗೆ ಹೊಡಿತಾ ಇದೆ ಮಳೆ. ಎದುರುಗಡೆ ನೋಡಿ, ಇದೇ ಫ್ರೆಶ್ ವಾಟರ್ ಬೇ. ಇದೇನೆ ಫ್ರೆಶ್ ವಾಟರ್ ಬೇ. ನೀಟಾಗಿ ತೋರಿಸ್ತೀನಿ. ಅಲ್ಲಿ ಫಸ್ಟ್ ಅಲ್ಲಿ ಶೆಲ್ಟರ್ಗೆ ಹೋಗ್ಬಿಡ್ತೀನಿ. ನಾನು ಎದುರುಗಡೆ ಇರೋದೇನೆ ಫ್ರೆಶ್ ವಾಟರ್ ಬೇ. ನಾನು ಶೆಲ್ಟರ್ ಗಾರ್ಡನ್ ಇದ್ದೀನಿ, ಯಾಕಂದ್ರೆ ಮಳೆ ಬರ್ತಾನೆ ಇದೆ. ಮಳೆ ಇದೆ ನೋಡಿ, ಏನಿಲ್ಲ. ಎಷ್ಟು ದೊಡ್ಡ ಟೈಡ್ಸ್ ಇದೆ ಅಂದ್ರೆ ಇಲ್ಲಿ. ಆಕ್ಚುಲಿ ಅಲ್ಲೊಂದು ಬಾಲ್ ತರ ಕಾಣಿಸ್ಬೋದು ನಿಮ್ಗೆ. ಅಲ್ಲಿ ಒಂದು ಬಾಲ್ ತರ, ಅದ್ರ ಕೆಳಗಡೆ ಪಾತ್ವೆ ಇದೆಯಂತೆ. ಪಾತ್ವೆನು ಮುಚ್ಚೋಗಿದೆಯಂತೆ ಇಲ್ಲಿ. ಅಷ್ಟು ಟೈಟ್ಸ್ ಬೀಸ್ತಾ ಇದೆಯಂತೆ. ಇವಾಗ ಸಮ್ಮರ್ಗೆ ಹೊರಗಡೆ ಹೋಗುತ್ತಂತೆ ನೀರು ಅಂತ ಇಲ್ಲಿ ಒಂದು ಅಜ್ಜಿ ಹೇಳಿದ್ರು. ನನ್ಗೂ ಗೊತ್ತಿಲ್ಲ ಎಷ್ಟು ನಿಜಾನ ಎಷ್ಟು ಸುಳ್ಳು ಅಂತ. ಅಜ್ಜಿ ಬಿಯರ್ ಹಿಡ್ಕೊಂಡು ನನಗೆ ಹೇಳ್ತಾ ಇದ್ರು, ನಾನ್ ಕೇಳಿಸ್ಕೊಂತ ಇದ್ದೆ. ಇಲ್ಲಿ ಯಾರ್ದೋ ಮನೆ ನೋಡಿ, ಎಲ್ಲಿದೆ ಈ ಮನೆ. ಅವನಿಗೆ ವ್ಯೂ ನೋಡಿ, ವ್ಯೂ ಇರುತ್ತೆ. ಆಮೇಲೆ ಯಾವ್ದೋ ಮೋಸ್ಟ್ಲಿ ಹೋಟೆಲ್ ಇರ್ಬೇಕು. ಸ್ಟಾಮ್ ಬರಕ್ಕಿಂತ ಮುಂಚೆ ಹೊರಟ್ಬಿಡಿ ಅಂತ ಇದ್ರು ಎಲ್ರು. ಸ್ಟಾಮ್ ಹೊಡಿಯುತ್ತೆ ಇನ್ನೇನು ಅಂತ. ನಾನು ಅದಕ್ಕೆ ಹೊರಟ್ಬಿಡ್ತೀನಿ, ಸ್ಟಾಮ್ ಬರಕ್ಕಿಂತ ಮುಂಚೆ, ಜೋರಾಗಕ್ಕಿಂತ ಮುಂಚೆ ಮಳೆ. ಯಾಕಂದ್ರೆ ನಾನು ಬಸ್ಸಿಗೆ ಕಾಯ್ತಾ ಇದ್ದೆ, ಗೊತ್ತಿಲ್ದಿರೋದಲ್ಲ. ಅದಕ್ಕೇನೆ ನಾನು ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದೀನಿ. ಅಲ್ಲಿ ನೋಡಿ ಹೆಂಗಿದೆ ರೋಡು, ಮೇಲಕ್ಕೆ ಹೋಗುತ್ತೆ ರೋಡು. ಇದಿಷ್ಟೇ ಇರೋದು, ತುಂಬಾ ಚಿಕ್ಕ ಸಿಟಿ ಇದು. ಫ್ರೆಶ್ ವಾಟರ್ ಅಂತ ಸಿಟಿ ಹೆಸರೇ ಫ್ರೆಶ್ ವಾಟರ್ ಅಂತ. ತುಂಬಾ ಚಿಕ್ಕದು. ಆಮೇಲೆ ಜನ ಪಾಪ್ಯುಲೇಷನ್ ಅಷ್ಟೇ ತುಂಬಾ ಕಮ್ಮಿ ಇದೆ ಪಾಪ್ಯುಲೇಷನ್. ಬಸ್ಸು ಅಷ್ಟೇ, ಯಾವಾಗೋ ಒಂದೊಂದ್ಸರಿ ಬಸ್ ಬರುತ್ತೆ, ನಿಲ್ಲುತ್ತೆ, ಹಂಗೆ ಆತರ. ನಾನು ನೆಕ್ಸ್ಟ್ ಬಸ್ ಇಲ್ಲಿಂದ ಹತ್ಬಿಡ್ತೀನಿ, ಯಾಕಂದ್ರೆ ನನ್ಗೂ ಗೊತ್ತಿಲ್ಲ. ಮಳೆ ಜೋರಾದ್ರೆ ನಾನೇನ್ ಮಾಡ್ಲಿ, ಫುಲ್ ನೆನ್ಕೊಂಡು ಹೋಗಕ್ಕಾಗಲ್ಲ ನಾನು. ಅಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಶೆಲ್ಟರ್ ಇದ್ದಂಗಿದೆ, ಅಲ್ಲಿ ಹೋಗ್ತಾ ಇದೀನಿ. ಮಳೆ ಬೇರೆ ಬರ್ತಾ ಇದೆ, ಸ್ವಲ್ಪ ನನಗೆ ಮಳೆಯಿಂದ ಕಷ್ಟ ಆಗ್ಬಾರ್ದು, ಅದಕ್ಕೆ ನಾನು ಅಲ್ಲೋ ಕಾಯ್ತಾ ಇರ್ತೀನಿ. ಇದೇ ಶೆಲ್ಟರ್, ಇಲ್ಲಿ ಬಂದಿದ್ದೀನಿ. ಬಸ್ ಬರ್ಬೇಕು ಇವಾಗ. ಏನ್ ಶೆಲ್ಟರ್, ಇಲ್ಲಿ ಖಾಲಿ ಹೊಡಿತಾ ಐತೆ, ನನ್ಗೆ ಬೀಸ್ತಾ ಐತೆ ಇಲ್ಲಿ. ಇಲ್ಲಿಂದ ಕಾಣಿಸ್ತಾ ಇದೆ ನೋಡಿ ಫ್ರೆಶ್ ವಾಟರ್ ಬೇ. ಅದೇ ಯಾವುದು ಬಸ್ ಬರಕ್ ಹಂಗಂತೂ ಅನಿಸ್ತಾ ಇಲ್ಲ ನನಗೆ. ಯಾವುದು ಬಸ್ ಬರುತ್ತೆ ಅಂತ ಅನಿಸ್ತಾ ಇಲ್ಲ. ಸೊ ಇಲ್ಲಿಂದ 20 ಮಿನಿಟ್ಸ್ ವಾಕ್ ಮಾಡಿದ್ರೆ ಇನ್ನೊಂದು ಬಸ್ ಸ್ಟಾಪ್ ಇದೆ. ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ, 20 ಮಿನಿಟ್ಸ್ ನಡ್ಕೊಂಡು ಹೋಗೋದಾ. ಮಳೆ ಬೇರೆ ಬೀಳ್ತಾ ಇದೆ. ಛತ್ರಿ ತಂದಿದ್ದೀನಿ, ಗಾಳಿ ಬೀಸ್ತದೆ, ಛತ್ರಿ ಉಲ್ಟಾ ಹೋಗುತ್ತೆ. ನನ್ನ ಛತ್ರಿ ಅದು ಸ್ಪೆಷಾಲಿಟಿ ಇದೆ. ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ, ಏನು ಮಾಡೋದು, ಹೋಗ್ಬಿಡೋದು ನಡ್ಕೊಂಡು. ಇನ್ನೊಂದು 1 ಅವರಲ್ಲಿ ನನಗೆ ಫೆರಿ ಬಿಡುತ್ತೆ. ಸೊ ಬನ್ನಿ, ಆಯಿತು, ಹೋಗ್ಬಿಡೋಣ ನಡ್ಕೊಂಡು. 1 ಅವರ್ ಹೇಳ್ತೀನಿ, ಏನಾಗುತ್ತೋ ಆಗಲಿ, ಛತ್ರಿ ತಕ್ಕೊಂತೀನಿ. ಇಲ್ಲಿ ನೋಡಿ ಹೆಂಗೆ ಹಿಡ್ಕೊಂಡಿದ್ದೀನಿ ಛತ್ರಿನ. ಮೇಲೆ ಹಿಡ್ಕೊಳೋ ಬದಲು ಹಿಂಗೆ ಇಟ್ಕೊಂಡ್ಬಿಟ್ಟಿದ್ದೀನಿ. ಹಿಂಗೆ ಇಟ್ಕೊಂಡ್ರೆ ಮಳೆ ಹಿಂಗೆ ಹೊಡಿತೈತೆ. ಈ ಕಡೆ ಇದೈತೆ, ಸಮುದ್ರ ಐತೆ. ನಾನು ಸಮುದ್ರ ಅಂತ ಹೊಡಿತಾ ಇದ್ದೆ ನನಗೆ ಈ ಕಡೆಯಿಂದ. ಅದು ಹಿಂಗೆ ಇಟ್ಕೊಂಡ್ಬಿಟ್ಟಿದ್ದೀನಿ. ಇಂಥ ಜಾಗಕ್ಕೆ ಬಂದರೆ ನೀವು ನನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ನೋ ದ ಟೈಮಿಂಗ್ ಆಫ್ ದಿ ಬಸ್ಸಸ್. ಇವಾಗ ನೋಡಿ, ನಂಗೆ ನೆಕ್ಸ್ಟ್ ಟೈಮು ಬಸ್ ಇರೋದು 4:20 ಟೈಮ್. ಇವಾಗ 3 ಗಂಟೆ, 1.5 ಅವರ್ ಏನು ಮಾಡಲಿ ನಾನು. ಅದಕ್ಕೇ ಅದ್ರ ಬದಲು 20 ನಿಮಿಷ ಆದರೆ ಆಗಲಿ, ನಡ್ಕೊಂಡು ಹೋಗ್ಬಿಟ್ಟು ಆಮೇಲೆ ಹತ್ಬಿಡೋಣ ಅಂತ. ಆಮೇಲೆ ಇನ್ನೊಂದೇನೆಂದರೆ, ಫುಟ್ಪಾತ್ ಇಲ್ಲ. ಆದ್ರೂ ಎಷ್ಟು ಜನ ಸಿವಿಕ್ ಸೆನ್ಸ್ ಎಷ್ಟಿದೆ ಅಂದರೆ ಆ ಲೇನ್ಗೆ ಹೋಗ್ಬಿಡ್ತಾರೆ ನಡೀತಾ ಇದ್ರೆ. ಲಂಡನ್ ಥರ ಎಲ್ಲ ರೋಡ್ ಇಲ್ಲಿ ಒಂದೇ ಸಮ ಇರೋಕ್ಕೆ. ಮೇಲೆ ಕೆಳಗಡೆ ಓಡಾಡೋಕ್ಕೂ ಅಷ್ಟೇ ಸಿಕ್ಕಾಪಟ್ಟೆ ಕಷ್ಟ ಹೋಗುತ್ತೆ. ಒಂಥರ ಘಾಟ್ ಸೆಕ್ಷನ್ ಇದ್ದಂಗೆ ಐತೆ ನಡೆಯೋಕ್ಕೆ. ನಾನು ನಡೀತಾ ಇರೋ ಫುಟ್ಪಾತ್ ಯಾವ ವೇಟಿಗಿದೆ, ಕಾರ್ ಯಾವ ವೇಟಿದೆ, ಮನೆ ಯಾವ ವೇಟಿದೆ ನೋಡಿ. ಪ್ರಯಾರಿಟಿ ಈಸ್ ಪಬ್ಲಿಕ್ ಸೇಫ್ಟಿ. ಫ್ಲವರ್ಸ್ ನೋಡಿ ಎಷ್ಟು ಚೆನ್ನಾಗಿಬಿಟ್ಟಿದೆ ರೋಡ್ ಪಕ್ಕದಲ್ಲೇ. ಯಾರು ಬೆಳೆಸಿಲ್ಲ ಅದರಷ್ಟಿಗೆ. ಅದೇ ಯಾರು ಬೆಳೆಸ್ತಾರೆ ಇಲ್ಲಿ, ಇವ್ರು ಹಿಡಿದೇ ಪ್ರೈವೇಟ್ ಪ್ರಾಪರ್ಟಿ ಇದು. ಈ ಮನೆ ಹೆಂಚು ನೋಡಿ, ಇದನ್ನೇ ನಾನು ಅವಾಗಲೇ ಸೆಕೆಂಡ್ ವ್ಲಾಗಲ್ಲಿ ಹೇಳಿದ್ದು. ಹೆಂಗಿದೆ ನೋಡಿ ಅದು ಹೆಂಚು, ಒಂಥರ ಬೇರೆ ಥರ. ಈ ಕ್ರಾಸಿಂಗ್ಗಳು ನೋಡಿ, ಸೇಮ್ ನಮ್ಮ ಮಡಿಕೇರಿ ಇದ್ದಂಗೆ ಇಲ್ವಾ, ಎಷ್ಟು ಚೆನ್ನಾಗಿದೆ. ಈ ಥರ ಲೈಫ್ ಲೀಡ್ ಮಾಡಬೇಕು. ಲಂಡನಲ್ಲಿ ದುಡಿದ್ಬಿಟ್ಟು ಚೆನ್ನಾಗಿ ಒಂದು 40-50 ವರ್ಷಕ್ಕೆ ಆಗೋಷ್ಟು ಬಂದು ಇಲ್ಲೆಲ್ಲನೇ ಎಡ್ಜಲ್ಲಿ ಸೆಟ್ಲಾಗ್ಬಿಟ್ರೆ ಪೀಸ್ಫುಲ್ ಲೈಫು. ಆಮೇಲೆ ಏನೋ ಫ್ರೀಲಾನ್ಸಿಂಗು ಅದು ಇದು ಮಾಡ್ಕೊಂಡು ಆರಾಮಾಗಿ ಪೀಸಾಗಿ ಲೈಫ್ ಲೀಡ್ ಮಾಡ್ಬೋದು. ಲಕ್ಸುರಿನೂ ಬೇಡ, ಏನೂ ಬೇಡ, ಆರಾಮಾಗಿದ್ದರೆ ಸಾಕು. ಆಲ್ಮೋಸ್ಟ್ ರೀಚ್ ಆದೆ.
ದ ಮೇನ್ ಸರ್ಕಲ್ ಅಲ್ಲಿಗೆ ರೀಚ್ ಆದೆ. ಇವಾಗ ಇನ್ನೊಂದು ಬಸ್ ಇದೆ 7 ಅಂತ, ನಮ್ಮ ಬಸ್ ನಂಬರ್ 7 ಇದೆ. ಅದನ್ನು ಹತ್ತಿ ಯಾರ್ಮೋತು ಫೆರಿ ಹತ್ರಕ್ಕೆ ಹೋಗ್ಬೇಕು. ಹೊಟ್ಟೆ ಬೇರೆ ತುಂಬ ಹಸಿತಾ ಇದೆ. ಬೆಳಗ್ಗೆ ಒಂದೇ ಒಂದು ಸ್ಯಾಂಡ್ವಿಚ್ ತಿಂದಿರೋದು ನಾನು. ಅದ್ರ ಮೇಲೆ ಸರ್ವೈವ್ ಮಾಡ್ತಾಯಿದ್ದೀನಿ. ಒಳ್ಳೆ ಒಂದು ಏನೋ ಚೆನ್ನಾಗಿದೆ ತಿನ್ಬೇಕನ್ನಿಸ್ತದೆ, ಬಟ್ ಏನೂ ಸಿಗೋಲ್ಲ. ಸ್ಯಾಂಡ್ವಿಚ್ ಒಂದೇನೇ, ಅದರಲ್ಲೇ ಡೀಲ್ ಮಾಡಬೇಕು. ಬಸ್ಸಿನ ಅರ್ಧ ಗಂಟೆ ಅಂತಂದಿದ್ದಾರೆ. ಅಲ್ಲಿ ನೋಡಿ ಗಲ್ಫ್ ಅಂತ ಕಾಣಿಸ್ತಾ ಇದೆ. ನಮ್ಮಲ್ಲೂ ಇತ್ತಲ್ವ ಅದು, ಧೋನಿ ಆ್ಯಡ್ ಕೊಡ್ತಾಯಿದ್ರು ಗಲ್ಫ್ ಅಂತ ಪೆಟ್ರೋಲ್ ಬಂಕು. ಅಲ್ಲೇನೋ ಇತ್ತು ತಿನ್ನೋಕ್ಕೆ, ಬಟ್ ಯೋಚನೆ ಮಾಡ್ತಾಯಿದ್ದೀನಿ. ಆಮೇಲೆ ಇಲ್ಲಿ ಬಸ್ಸು ಸ್ಕೆಡ್ಯೂಲ್ ಟೈಮ್ಗಿಂತ ಬೇಗ ಬಂದುಬಿಡುತ್ತೆ. ಸೊ ಯಾಕೆ ಸುಮ್ಮನೆ ರಿಸ್ಕು, ಆಮೇಲೆ ಬಸ್ ಮಿಸ್ ಆದರೆ ಅಂತ. ಆದರೆ ಇದೊಂದು ಸ್ವಲ್ಪ ಅಡ್ವೆಂಚರ್ ಆಗೋಯ್ತು ನನಗೆ, ಹೋಗಿ ಬರೋದೆಲ್ಲ. ಬಟ್ ಇವೆಂಚುಲಿ ನೋಡಿದ್ನಲ್ಲ ಜಾಗ, ಖುಷಿ ನನಗೆ. ಅದು ನೋಡಿದೆ, ಇದು ನೋಡಿದೆ. ಬಸ್ ಬಂತು ಇವಾಗ ಅರ್ಧ ಗಂಟೆ ಆದಮೇಲೆ. ಖಾಲಿ ಸಾಕಾಗೋಯ್ತು ನನಗೆ, ಸಾಕಾಗೋಗ್ಬಿಟ್ಟಿದೆ ನನಗೆ. ತಲೆ ಬೇರೆ ಇವಾಗ ಹಿಡಿತಾ ಇದ್ದಂಗೆ ಅವಾಗಿನ ಖಾಲಿ ಇದೆ. ಸೊ ಇವಾಗ ಇನ್ನೇನಿಲ್ಲ, ಹೊರಟ್ಬಿಟ್ಟು ಫೆರಿ ಹತ್ರ ಹೋಗ್ತಾ ಇದ್ದೀನಿ ಬಸ್ಸಲ್ಲಿ. ಇವಾಗ ಯಾರ್ಮೋತು ಫೆರಿಗೆ ಹತ್ಬಿಟ್ಟು ಈಗ ಲೈವಿಂಗ್ಟನ್ ಫೈರ್ಗೆ ಹೋಗಬೇಕು. ಅಲ್ಲಿಂದ ಟ್ರೈನ್ ಹತ್ತಬೇಕು. ಅಲ್ಲಿ ತಿಂತೀನಿ ಫಸ್ಟ್ ಲೈವಿಂಗ್ಟನ್ ಫೈರ್ ಅಂತ ತಿಂದುಬಿಟ್ಟು ನಿಧಾನಕ್ಕೆ ಹೊರಟ್ಬಿಡ್ತೀನಿ. ಟ್ರೈನಲ್ಲಿ ಹೆಂಗಾಗುತ್ತೆ. ರೀಚ್ ಆಗಿದ್ದೀನಿ ಫೆರಿ ಹತ್ರ. ಹೋಗ್ಬೇಕು ಓಡ್ತಾ ಇದ್ದೀನಿ. 10 ನಿಮಿಷ ಇದೆ ಕರೆಕ್ಟಾಗಿ ಫೆರಿ ಹೋಗೋಕ್ಕೆ. ಮುಂದೆ ತೋರಿಸ್ತೀನಿ ನೋಡಿ ಹೆಂಗೆ ಕಾರ್ ಲೋಡ್ ಮಾಡ್ತಾಯಿದ್ದಾರೆ ಫೆರಿ ಒಳಗಡೆ. ನಾವು ಈ ಗೇಮಲ್ಲೆಲ್ಲ ನೋಡಿರ್ತೀರಲ್ಲ ಹಂಗೆ ಸೇಮ್ ಹಂಗೆ ಲೋಡ್ ಆಗೋದು. ಇವಾಗ ನೋಡಿ ಹೆಂಗಿದೆ, ಒಳ್ಳೆ ಮಳೆ ಬರ್ತಾ ಇರೋದಕ್ಕೆ. ದೇವರೇ, ಅಲ್ಲೊಂದು ಕೆಫೆ ಬೇರೆ ಇದೆ. ಸೇಮ್ ತಿರ್ಗಾ ಅದೇ ರೂಟೀನ್. ಫೆರಿಲಿ ವಾಪಸ್ ಹೋಗ್ತಾಯಿದ್ದೀವಿ. ಬಟ್ ಇವಾಗ ನಾನು ಇನ್ನೂ ಹಿಂದೆ ಕೂತಿದ್ದೀನಿ, ಯಾಕಂದರೆ ನನ್ನ ಮೇಲೆ ಹೀಟರ್ ಇರುವುದು. ಅದಕ್ಕೆ ನನ್ನ ಛತ್ರಿ, ನನ್ನ ಬ್ಯಾಗು ಎಲ್ಲ ನೆಂದಿರೋದನ್ನೆಲ್ಲ ಹೀಟ್ರ್ ತಿರುಗಿ ಇಟ್ಬಿಟ್ಟು ಕೂತ್ಕೊಂಡಿದ್ದೀನಿ. ಏನು ಇಲ್ಲಿಂದನೂ ಅಷ್ಟೇ, ಇನ್ನೇನು ಸೇಮ್ ಇರುತ್ತೆ. ಇವಾಗ ಹಿಂಗಿದೆ ಅಷ್ಟೇ. ರೀಚ್ ಆದೆ ಟುವರ್ಡ್ಸ್ ದಿ ಎಂಡ್ ಆಫ್ ದಿ ಈ ಕಡೆ ದಡಕ್ಕೆ ಬಂದ್ರಿ. ಇಲ್ಲಿಂದ ಟ್ರೈನ್ ತೊಗೊಬೇಕು, ಅದಕ್ಕಿಂತ ಮುಂಚೆ ತಿನ್ನಬೇಕು. ಸೊ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಟ್ಸ್ ಸೇಮ್ ಥಿಂಗ್. ತಿರ್ಗಾ ಟ್ರೈನಲ್ಲಿ ವಾಪಸ್ ಹೋಗೋದೆಲ್ಲ ಇನ್ನೇನು ನೋಡ್ತೀರಾ, ತಿರ್ಗಾ ಅದೇ ನೋಡಿ. ಮಳೆ ಬೇರೆ ಬೀಳ್ತಾನೆ ಇದೆ, ಇವಾಗ ಏನು ಕಾಣಿಸ್ತಾನೆ ಇಲ್ಲ. ಸೊ ಹೋಪ್ ಯು ಲೈಕ್ ವಾಟ್ ಎವರ್ ಐ ಟೋಲ್ಡ್ ಯು ಗೈಸ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್, ಆ್ಯಂಡ್ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಆ್ಯಂಡ್ ಶೇರ್ ಮಾಡಿ, ಪ್ಲೀಸ್ ಶೇರ್ ಮಾಡಿ. ಆಮೇಲೆ ನನ್ನ ಜೊತೆ ಟ್ರಾವೆಲ್ ಮಾಡ್ತೀನಿ ಅಂದರೆ UK ಬನ್ನಿ, ಹೋಗೋಣ, ಎಲ್ಲಿ ಬೇಕಾದರೂ ಹೋಗೋಣ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಬಾಯ್. ನಾಳೆ ಎಂಬುವ ಚಿಂತೆ ಮನದಲ್ಲಿ ನಮಗಿಲ್ಲ.